ಬರ್ತಾರೆ ಸುದ್ದಿಗಾಗಿ ಸಿದ್ದು ನ್ಯೂಸ್. ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ನಾನು ಮುನೀರ್ ಅವಟಗೇರಿ. ಮುದ್ದೇಬಿಹಾಳ ಪಟ್ಟಣದ ಬಸವೇಶ್ವರ ಸರ್ಕಲ್ ಮತ್ತು ಬಸ್ ಸ್ಟ್ಯಾಂಡ್ ಎದುರುಗಡೆ ಇರುವ ಟ್ರಾಫಿಕ್ ಕರ್ತವ್ಯದಲ್ಲಿದ್ದ ಪೊಲೀಸರಿಗೆ ವಾಹನ ತೆರವು ವಿಚಾರದಲ್ಲಿ ವಾಗ್ವಾದ ಶುರುವಾಗಿ ನಂತರ ಅದು ಹಲ್ಲೆಗೆ ತಿರುಗಿದೆ ಎಂದು ಎಫ್ಐಆರ್ನಲ್ಲಿ ಉಲ್ಲೇಖವಾಗಿದೆ. ಏಪ್ರಿಲ್ 26ರಂದು ಕರ್ತವ್ಯದಲ್ಲಿದ್ದ ಎಎಸ್ಐ, ಸಿಪಿಐ ಸೇರಿದಂತೆ ಹಲವು ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆ, ಸಮವಸ್ತ್ರ ಹರಿತ ಹಾಗೂ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಗಂಭೀರ ಆರೋಪ ಕೇಳಿಬಂದಿದೆ. ಮುದ್ದೇಬಿಹಾಳದಲ್ಲಿ ಪೊಲೀಸರ ಮೇಲೆ ದೌರ್ಜನ್ಯ ನಡೆದ ಪ್ರಕರಣ ಇದೀಗ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಸಂಬಂಧ ಮುದ್ದೇಬಿಹಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ವಿರುದ್ಧ ತನಿಖೆ ಮುಂದುವರೆದಿದೆ. ಇನ್ನೊಂದು ಪ್ರಮುಖ ಬೆಳವಣಿಗೆ ಎಂದರೆ ಈ ಘಟನೆಯ ವಿರುದ್ಧ ಮುದ್ದೇಬಿಹಾಳದಲ್ಲಿ ಹಲವಾರು ಮುಖಂಡರು ಹಾಗೂ ಸಂಘಟನೆಗಳು ಪೊಲೀಸ್ ಇಲಾಖೆಯ ಪರವಾಗಿ ನಿಂತಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಮೇಲೆ ಇಂತಹ ದೌರ್ಜನ್ಯ ನಡೆದರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಎಂದು ಪ್ರಶ್ನಿಸಿದ್ದಾರೆ. ನಾಳೆಗೆ ಹೊಡೆದ್ರೆ ಪೊಲೀಸರಿಗೆ ಹೊಡೆದಿವಿ ಅಂತ ಹೇಳಿ ನಾಳೆ ಜನಸಾಮಾನ್ಯರು ಹೊಡೆದ್ರೆ ನಾವು ಇಲ್ಲಿ ಮುದ್ದೇಬಿಹಾಳದಲ್ಲಿ ಬದುಕತಕ್ಕಂಥ ಜನ, ಕೂಲಿ ನಾಲಿ ಮಾಡಿ ಬದುಕತಕ್ಕಂಥ ಜನ ನಾವೇನ್ ಮಾಡಬೇಕು? ಅವ್ರ ಮೇಲೆ ಶಿಸ್ತಿನ ಕ್ರಮ ಆಗುವವರೆಗೆ ನಿರಂತರವಾಗಿ ತಮ್ಮ ಆಫೀಸಿನ ಮುಂದೆ ನಾವು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಅವರು ಆರೋಪಿಗಳ ಮೇಲೆ ತಕ್ಷಣ ಕಠಿಣ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿ ಪೊಲೀಸ್ ಠಾಣೆ ಎದುರು ನ್ಯಾಯಕ್ಕಾಗಿ ಹೋರಾಟ ಘೋಷಣೆಗಳನ್ನು ಕೂಗಿದರು. ಜನಸಾಮಾನ್ಯರ ರಕ್ಷಣೆಗೆ ಇರುವ ಪೊಲೀಸರ ಮೇಲೆ ಹಲ್ಲೆ ನಡೆದರೆ ಸಮಾಜ ಯಾವ ದಿಕ್ಕಿಗೆ ಸಾಗುತ್ತಿದೆ ಎಂಬ ಪ್ರಶ್ನೆ ಈಗ ಗಂಭೀರವಾಗಿ ಕೇಳಿಬರುತ್ತಿದೆ. ಕಾನೂನು ಕಾಪಾಡುವರ ಮೇಲೆ ಕೈ ಹಾಕುವ ಮಟ್ಟಕ್ಕೆ ಪರಿಸ್ಥಿತಿ ಬಂದಿದೆಯೇ? ಇದು ಕೇವಲ ಒಂದು ಘಟನೆಯಲ್ಲ, ಕಾನೂನು ಮತ್ತು ಶಿಸ್ತಿಗೆ ಸವಾಲು ಎಂಬ ಚರ್ಚೆ ಆರಂಭವಾಗಿದೆ. ಇವತ್ತು ಜನ ಈಗ ನಾವು ಯಾರಾದ್ರೂ ಮಾಡಿದ್ರೆ ನೀವು ಸುಮ್ಮನೆ ಬಿಡ್ತಿದ್ರಾ? ಪೊಲೀಸ್ ಅಧಿಕಾರಿಗಳಿಗೆ ಸುಮ್ಮನೆ ಬಿಡ್ತಿದ್ರಾ? ಹೇಳಿ, ಐತೆ ಇಲ್ಲಲ್ಲಿ ಪೊಲೀಸ್ ಅಧಿಕಾರಿತನ ಮಾಡೋದಕ್ಕೆ ಅಧಿಕಾರಿಗಳ ಅಧೀನ ಇಲ್ಲೋ? ಒಬ್ಬ ಅಧಿಕಾರಿ ಮೇಲೆ ದೌರ್ಜನ್ಯ ಮಾಡ್ತಾರಂತಂದ್ರೆ ಜನ, ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂತ ಎಎಸ್ಐ ಒಕ್ಕಳೆ ಅನ್ನೋರ್ ಮ್ಯಾಗ ನೀವು ಅನ್ಯಾಯ ಮಾಡಿದ್ರು. ಯಾಕೆ ನಮ್ಮ ಜನರ ಮ್ಯಾಗ ನೀವು ಅನ್ಯಾಯ ಮಾಡ್ತೀರಿ? ಈಗ ಯಾರೇ ಇರ್ಬೋದು, ಅವ್ರು ಯಾವ ಸಮಾಜದವರೇ ಕೂಡ ಆಗಿರ್ಬೋದು. ಅನ್ಯಾಯನಲ್ಲ, ನಾವು ಅನ್ಯಾಯವನ್ನು ಇವತ್ತು ನಾವು ಖಂಡಿಸ್ತೀವಿ ಸರ್. ನೀವು ಶೀಘ್ರವಾಗಿ ಅವ್ರ ಮೇಲೆ ಎಫ್ಐಆರ್ ಮಾಡದೇ ಇದ್ರೆ ನಾವು ನಿರಂತರವಾಗಿ ನಾಳೆ ಮುದ್ದೇಬಿಹಾಳ ಬಂದು ಕರೆ ಕೊಡೋಕೆ ಹಿಂದಿರುಗಿಲ್ಲ ಅಂತ ಮಾನ್ಯ ಡಿವೈಎಸ್ಪಿ ಸಾಹೇಬರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತೀವಿ. ಸರ್ ಇಲ್ಲಿ ಬಂದು ಕರ್ಕೊಂಡು ಬಂದ್ರು, ಇಲ್ಲಿ ರೆಸ್ಪೆಕ್ಟ್ ಇಲ್ಲ ಅವ್ರಿಗೆ. ನಿಮ್ಮ ಮ್ಯಾಗ ದಾದಾಗಿರಿ ಮಾತಾಡ್ತಾರ. ಒಬ್ಬೊಬ್ರು ಸರ್ ಘಟನೆ ನಡೆದಾಗ ಇವರೇ ಇದಾರೆ. ದೌರ್ಜನ್ಯ ಸರ್ ಇದು. ಇದನ್ನ ಕೂಡಲೇ ನೀವು ಖಂಡಿಸಿ ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು ಸರ್. ಇಮಿಡಿಯೇಟ್ ಆಗಿ ತಗೋಬೇಕು ಸರ್. ಇದು ಸಾರ್ವಜನಿಕ ಸ್ಥಳದಲ್ಲೇ ಆಗಿತ್ತು ಸರ್. ಇದು ಏನು ಮುಚ್ಚುಮರೆ ಏನೂ ಇಲ್ಲ. ಪೊಲೀಸರ ಮೇಲೆ ಹಲ್ಲೆ ಮಾಡ್ತಿ ಎಲ್ಲರೂ ನೋಡ್ಯಾರ ಸರ್. ಈಗ ರಕ್ಷಕರಿಗೆ ಸರ್ ರಕ್ಷಣೆ ಕೊಡೋರು ಆರಕ್ಷಕರು ನಿಮ್ಮ ದೌರ್ಜನ್ಯ ಮಾಡಿ ಸರ್. ಸಾಮಾನ್ಯ ಜನ ಏನು ಮಾಡ್ಬೇಕು ಸರ್? ನಾವು ಎಲ್ಲಿ ಹೋಗ್ಬೇಕು ಸರ್? ಅದಕ್ಕೆ ದಯವಿಟ್ಟು ಕೂಡಲೇ ಆಕ್ಷನ್ ತಗೋರಿ ಸರ್. ನಾವಂತೂ ಈಗ ಧರಣಿ ಮಾಡ್ತಾ ಇದ್ದೀವಿ. ಬಂದ್ ಮಾಡ್ತೀವ್ರಿ, ನಾಳೆ ಊರು ಬಂದ್ ಮಾಡಿ ಕೇಸಿ ಪೊಲೀಸ್ ಸ್ಟೇಷನ್ ಬೇಡ, ಪೊಲೀಸರ ಮೇಲೆ ದೌರ್ಜನ್ಯ ಆಗ್ತದೆ, ಪೊಲೀಸ್ ಸ್ಟೇಷನ್ ಇರ್ಬೇಕು ಸರ್. ನಮಗೆ ಮೊದಲೇ ಜಗದೀಶ್ ಸಾಹೇಬ್ರ ಮೇಲೆ ಇದೇ ಮನುಷ್ಯರಿಂದ ಆಗಿತ್ತು. ಒಂದೇ ಬೇಡಿಕೆ ಸರ್, ಅವ್ರ ದಯವಿಟ್ಟು ನ್ಯಾಯ ಒದಗಿಸ್ಬೇಕಂತ ನಮ್ದು ರಿಕ್ವೆಸ್ಟ್ ಸರ್. ಅದ್ರ ಬಿಟ್ಟು ಬೇರೆ ಯಾವುದು ನಾವು ಯಾವುದು ನಿಮ್ಮಲ್ಲಿ ಅಪೇಕ್ಷೆ ಮಾಡೋದಿಲ್ಲ ಸರ್. ನಮ್ದು ಅಪೇಕ್ಷೆ ಏನಪ್ಪಾ ಅಂತಂದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗೈತಿ, ಅದಕ್ಕೆ ಅದನ್ನ ದಯವಿಟ್ಟು ತಾವು ನ್ಯಾಯ ಕೊಡಿಸ್ಬೇಕಂತ ನಾವು ಮಾಡ್ತೀವಿ. 9 ಗಂಟೆ ತನಕ ಕಾಯ್ತೀವಿ ಸರ್. 9 ಗಂಟೆ
ಇದೇ ಒಂದೇ ಟೈಮು ಈ ಟೈಮ್ ತನಕ ನಾವು ನೋಡೋಕ್ಕಾಗೋದಿಲ್ಲ. ಯಾರ್ದು ಏನಾಗಿದೆ ಏನಿಲ್ಲ ಎನ್ಕ್ವೈರಿ ಮಾಡ್ಬೇಕಾಗುತ್ತೆ. ಆಯ್ತಾ? 9 ಗಂಟೆ 10 ಗಂಟೆ ಹಿಂಗೆ ನಂಗೆ ಟೈಮ್ ಹೇಳೋಕ್ಕಾಗೋದಿಲ್ಲ. ಆಯ್ತಾ? ನಮಗೂ ಒಂದು ಸ್ವಲ್ಪ ಟೈಮ್ ಕೊಡ್ಬೇಕಲ್ಲ. ಹಂಗ ಒಮ್ಮೆ ನಾವೇನು ಮಷೀನಾ? ನೀವು ಕೇಸ್ ಮಾಡಕ್ಕೆ ಮಾಡ್ಲಿಲ್ಲ ಅಂದ್ರ ಆಮೇಲೆ ನೀವು ಮಾಡ್ರಿ. 9 ಗಂಟೆ 10 ಗಂಟೆ ನನಗೆ ಟೈಮ್ ಕೊಟ್ರೆ ಒಂದ್ ನಿಮಿಷ ಸಾಹೇಬರ, ನಿಮ್ಮ ಕೆಲಸ ನೀವು ಮಾಡ್ರಿ. ನಿಮ್ಮ ಕೆಲಸ ನಮ್ಗೆ ಆದ್ರ ತೃಪ್ತಿ ಆದ್ರೆ ನಾವು ಬಿಡ್ತೀವಿ. ನಾವು ತೃಪ್ತಿ ಆಗ್ಲಿಕ್ಕೆ ನಮ್ಮ ಕೆಲಸ ನಾವು ಮಾಡ್ತೀವಿ. ಸೇಫ್ ಆಗಿ ಹೋಗ್ರಿ. ನಿಮಗೆ ಯಾವ ನಮಗೆ ಈಗ ಇಂಥದೊಂದು ಇಶ್ಯೂ ಆಗೈತೆ ಅಂದ್ರೆ ನಾವು ಅದನ್ನ ಅಟೆಂಡ್ ಮಾಡ್ತೀವಿ. ತಾವು ಯಾರು ತಲೆ ಕೆಡಿಸ್ಕೊಳ್ಳಿ. ಸರ್, ನಮ್ಮ ಊರಾಗ ಪೊಲೀಸರಿಗೆ ಗೌರವ ಐತಿ, ಆ ಗೌರವ ಉಳಿಸ್ಕೋಬೇಕು ಅಷ್ಟೇ. ಮತ್ತೇನಿಲ್ಲ ಸರ್. ನಾವು ಅವ್ರು ಇವ್ರು ಅಂತಲ್ಲ, ಈ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಊರಿಗೆ ಗೌರವ ಐತಿ, ಆ ಗೌರವ ಉಳಿಸ್ರಿ. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದು ಸುದ್ದಿಗಾಗಿ ಸಿದ್ದು ನ್ಯೂಸ್, ಸತ್ಯದ ಪರ ನಮ್ಮ ಧ್ವನಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.